ಹಾಯ್, ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ, ಅದರಲ್ಲೂ ಮಹಿಳಾ ಅಭ್ಯರ್ಥಿಗಳಿದ್ದರೆ ಅಂಥವರಿಗೆ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ತುಂಬ ಶಿಕ್ಷಕರ ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡಿದ್ದಾರೆ. ಇದೊಂದು ಸಂಸ್ಥೆ ಆಗಿದ್ದರೂ ಕೂಡ ನಿಮ್ಮ ವಿದ್ಯಾರ್ಹತೆಗೆ ತಕ್ಕ ಹಾಗೆ ಸಂಬಳವನ್ನು ಕೂಡ ಅಂದರೆ ವೇತನ ಶ್ರೇಣಿಯೂ ಕೂಡ ತುಂಬ ಚೆನ್ನಾಗಿರುವಂತಹ ವೇತನ ಶ್ರೇಣಿ ಇದೆ. ಅದಕ್ಕೋಸ್ಕರ ಯಾರೆಲ್ಲ ಜಾಬ್ ಅಪಾರ್ಚುನಿಟಿಗೋಸ್ಕರ ಕಾಯ್ತಾ ಇದ್ರಿ ಅಂತಹ ಅಭ್ಯರ್ಥಿಗಳಿಗೆ ಇದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಸೊ ಅಂತಹ ಒಂದು ನ್ಯೂಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ ಡೀಟೇಲಾಗಿ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿದರೆ ಮಾಹಿತಿ ನಿಮಗೆ ಇನ್ ಡೀಟೇಲ್ ಆದಂತಹ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಮಾಹಿತಿ ಏನಂತ ಹೇಳಿದರೆ, ಕರ್ನಾಟಕದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ಸಂಸ್ಥೆಯು ಬೇಸಿಕ್ ಎಜುಕೇಷನ್ ಬೇಸಿಗೆ ತರಬೇತಿ ಶಿಬಿರವನ್ನು ತೆರೆಯಲು ನಿರ್ಧರಿಸಿದ್ದು, ಪ್ರತಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಈ ಕೆಳಗಿನ ಮಹಿಳಾ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳುತ್ತಿದ್ದೇವೆ. ಆಸಕ್ತರು ತಮ್ಮ ಭಾವಚಿತ್ರ ಹಾಗೂ ಬಯೋಡೇಟಾವನ್ನು ಕೆಳಗೆ ತಿಳಿಸಿದ ಇಮೇಲ್ಗೆ ದಿನಾಂಕ 28 ಫೆಬ್ರವರಿ 2026 ಒಳಗಾಗಿ ಕಳುಹಿಸಬೇಕು. ಸಂದರ್ಶನವನ್ನು 1ರಿಂದ 5ನೇ ಮಾರ್ಚ್ 2026 ಹುಬ್ಬಳ್ಳಿಯ ಆಡಳಿತ ಕಚೇರಿಯಲ್ಲಿ ನಡೆಸಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿಯನ್ನು 20ನೇ ತಾರೀಕಿಂದ 30ನೇ ತಾರೀಕು ಮಾರ್ಚ್ ತಿಂಗಳು 2026 ನೀಡಲಾಗುವುದು ಅಂಥೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದರರ್ಥ ಇಷ್ಟೇ, ಹುಬ್ಬಳ್ಳಿಯಲ್ಲಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಒಂದಷ್ಟು ಮಹಿಳಾ ಅಭ್ಯರ್ಥಿಗಳು ಅಂದರೆ ಶಿಕ್ಷಕರ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವರು ಇಮೇಲನ್ನು ಮಾಡಿ ನಿಮ್ಮ ಭಾವಚಿತ್ರ ಮತ್ತು ಬಯೋಡೇಟಾವನ್ನು ನೀವು ಇಮೇಲನ್ನು ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಮೇಲ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ಹೇಳಿದರೆ 28 ಫೆಬ್ರವರಿ 2026. ಅಂದರೆ ಈ ಫೆಬ್ರವರಿ 28ನೇ ತಾರೀಕಿನವರೆಗೂ ಕೂಡ ನಿಮಗೆ ಅವಕಾಶ ಇದೆ ಇಮೇಲ್ ಮಾಡಲಿಕ್ಕೆ. ಸೊ ಇಮೇಲ್ ಮಾಡಿದರೆ ಮುಂದಿನ 1ನೇ ತಾರೀಕು ಅಂದರೆ ಮಾರ್ಚ್ ತಿಂಗಳಲ್ಲಿ 1ನೇ ತಾರೀಕಿಂದ 5ನೇ ತಾರೀಕಿನವರೆಗೂ ಕೂಡ ಸಂದರ್ಶನವನ್ನು ಏರ್ಪಡಿಸಿರ್ತಾರೆ. ಸೊ ಸಂದರ್ಶನ ಎಲ್ಲಿರುತ್ತೆ ಅಂತ ಹೇಳಿದರೆ ಹುಬ್ಬಳ್ಳಿಯ ಆಡಳಿತ ಕಚೇರಿಯಲ್ಲಿ ಈ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಸೊ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 20ರಿಂದ 30ನೇ ಮಾರ್ಚಿನವರೆಗೂ ಅಂದರೆ 20ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ತರಬೇತಿಯನ್ನು ಕೊಡ್ತಾರೆ. ಸೊ ಇದಷ್ಟು ಬೇಸಿಕ್ ಇನ್ಫಾರ್ಮೇಷನ್. ಆದರೆ ಇನ್ನು ಯಾವ ಹುದ್ದೆಗಳು, ಆಮೇಲೆ ಆ ಹುದ್ದೆಗೆ ಬೇಕಾದಂತಹ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ಆ ಹುದ್ದೆಗೆ ಕೊಡ್ಮಾಡ್ತಕ್ಕಂತಹ ವೇತನ ಶ್ರೇಣಿ ಎಷ್ಟಿದೆ, ಒಟ್ಟು ಆ ಶ್ರೇಣಿಯ ಹುದ್ದೆಗಳು ಎಷ್ಟಿದ್ದಾವೆ ಅನ್ನೋದನ್ನು ಇನ್ ಡೀಟೇಲಾಗಿ ಈಗ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಹುದ್ದೆ ಹೆಸರು ಅಂತ ಇದೆ ನೋಡಿ, ಮಹಿಳಾ ಶಿಕ್ಷಣಾಧಿಕಾರಿಗಳು. ಇದು ಅತ್ಯಂತ ಉನ್ನತ ಹುದ್ದೆ. ಆ್ಯಕ್ಚುಲಿ ಮಹಿಳಾ ಶಿಕ್ಷಣಾಧಿಕಾರಿಗಳಂದರೆ BU ಲೆವೆಲಿನ ಹುದ್ದೆ ಆಗಿರೋದ್ರಿಂದ ಈ ಹುದ್ದೆಗೆ ಬೇಕಾಗಿರ್ತಕ್ಕಂತಹ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ಸ್ನಾತಕ ಪದವಿ, ಅದರ ಜೊತೆಗೆ MEd ಆಗಿರಬೇಕು. ಸ್ನಾತಕ ಪದವಿನೂ ಮುಗಿದಿರಬೇಕು, ಹಾಗೆ ನೀವು MEdನ್ನು ಕೂಡ ಕಂಪ್ಲೀಟ್ ಮಾಡಿರಬೇಕು. ಇದಷ್ಟೇ ಬಂದರೆ ನಡೆಯಲ್ಲ. ನಿಮಗೆ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಓದಲು, ಬರೆಯಲು ಮತ್ತು ಮಾತನಾಡಲು ಬರಬೇಕು. ಇನ್ನು ವಯೋಮಿತಿ ಎಷ್ಟಿರಬೇಕು ಅಂತ ಕೇಳಿದರೆ, ವಯೋಮಿತಿ 30ರಿಂದ 45 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಮಹಿಳಾ ಶಿಕ್ಷಣಾಧಿಕಾರಿಗಳ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಕನ್ನಡ, ಇಂಗ್ಲೀಷ್, ಹಿಂದಿ 3 ಲ್ಯಾಂಗ್ವೇಜು ಕೂಡ ಮಾತನಾಡಲಿಕ್ಕೆ, ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಬರಬೇಕು. ಸೊ ವೇತನ ಎಷ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ 60,000ದಿಂದ 1,00,000ವರೆಗೂ ಕೂಡ ನಿಮಗೆ ವೇತನ ಇಲ್ಲಿ ಸಿಗುತ್ತೆ. ಇದು BU ಲೆವೆಲಿನ ಹುದ್ದೆ ಆಗಿರೋದ್ರಿಂದ ವೇತನ ಶ್ರೇಣಿಯೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೊ 60,000ದಿಂದ 1,00,000ವರೆಗೂ ಕೂಡ ನಿಮಗೆ ವೇತನ ಇರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಇಂಟರ್ವ್ಯೂವಲ್ಲಿ ನಿಮ್ಮ ಸಂದರ್ಶನ ಯಾವ ರೀತಿ ನಡೆಯುತ್ತೆ, ಇದೆಲ್ಲದನ್ನು ನೋಡಿಕೊಂಡು ನಿಮ್ಮ ವೇತನವನ್ನು ಡಿಸೈಡ್ ಮಾಡ್ತಾರೆ. ಸೊ ಅಂತಹ ಹುದ್ದೆಗಳು ಅಂದರೆ ಮಹಿಳಾ ಶಿಕ್ಷಣಾಧಿಕಾರಿಗಳ ಹುದ್ದೆಗಳು ಒಟ್ಟು ಎಷ್ಟು ಕಾಲ್ಫಾರ್ಮ್ ಮಾಡ್ತಾಯಿದ್ದಾರೆ, 20 ಹುದ್ದೆಗಳನ್ನು ಏನು ಮಾಡ್ತಾಯಿದ್ದಾರೆ, ಕಾಲ್ ಮಾಡ್ತಾಯಿದ್ದಾರೆ. ಇನ್ನು ನೆಕ್ಸ್ಟ್ ಹುದ್ದೆ ಯಾವುದು ಅಂತ ನೋಡಿದರೆ ಮಹಿಳಾ ಆಡಳಿತಾಧಿಕಾರಿಗಳು. ಯಾವೆಲ್ಲ ಮಹಿಳೆಯರು MBA ಮಾಡ್ಕೊಂಡಿದ್ದೀರಿ, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನು ಹೊಂದಿದ್ದೀರಿ, ಅಂತಹ ಮಹಿಳಾ ಅಭ್ಯರ್ಥಿಗಳಿಗೆ ಇದು ಒಳ್ಳೆಯ ಅವಕಾಶ, ಬೆಸ್ಟ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಹುದ್ದೆ ಹೆಸರು ಮಹಿಳಾ ಆಡಳಿತಾಧಿಕಾರಿಗಳು. ಇದಕ್ಕೆ ಬೇಕಾಗಿರ್ತಕ್ಕಂತಹ ಶೈಕ್ಷಣಿಕ ಅರ್ಹತೆ MBA ಮುಗಿಸಿರಬೇಕು.
ಇನ್ನು ಆ MBAದಲ್ಲಿ ಮಾರ್ಕೆಟಿಂಗ್ ಮತ್ತು ಫೈನಾನ್ಸನ್ನು ನೀವು ಸ್ಟಡಿ ಮಾಡಿರಬೇಕು. ಸೊ ಅಂತಹ ಅಭ್ಯರ್ಥಿಗಳಿಗೆ ಬೆಸ್ಟ್ ಆದಂತಹ ಅವಕಾಶ ಇದೆ. ಇನ್ನು ಅದಷ್ಟೇ ಇದ್ದರೆ ಸಾಕಾ? ಇಲ್ಲ, ಇಂಥ ಅಭ್ಯರ್ಥಿಗಳು ಕೂಡ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಓದಲು, ಬರೆಯಲು ಮತ್ತು ಮಾತನಾಡಲು ಬರಬೇಕು. ಕನ್ನಡನೂ ಬರಬೇಕು, ಇಂಗ್ಲೀಷು ಬರಬೇಕು, ಆಮೇಲೆ ಅದ್ರ ಜೊತೆಗೆ ಹಿಂದಿ ಲ್ಯಾಂಗ್ವೇಜು ಕೂಡ ನಿಮಗೆ ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತನಾಡಲಿಕ್ಕೆ ಬರಬೇಕು. ಇನ್ನು ವಯೋಮಿತಿ ಎಷ್ಟು ಅಂತ ಕೇಳಿದರೆ 30ರಿಂದ 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಈ ಹುದ್ದೆಯ ವೇತನ ಶ್ರೇಣಿ ಎಷ್ಟು ಅಂತ ನೋಡಿದರೆ 40,000ದಿಂದ 70,000. ಇಟ್ ಈಸ್ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯುವರ್ ಇಂಟರ್ವ್ಯೂ. ನಿಮ್ಮ ಎಕ್ಸ್ಪೀರಿಯನ್ಸು ಮತ್ತು ನಿಮ್ಮ ಇಂಟರ್ವ್ಯೂ ಯಾವ ರೀತಿ ಆಗುತ್ತೆ ಅದರ ಮೇಲೆ ನಿಮ್ಮ ವೇತನ ಶ್ರೇಣಿ ಡಿಸೈಡ್ ಆಗುತ್ತೆ. ಬಟ್ ಮಿನಿಮಮ್ 40,000 ಅಂತೂ ಸ್ಟಾರ್ಟಿಂಗೇ ಇರುತ್ತೆ. 40,000ದಿಂದ 70,000 ವೇತನವನ್ನು ಪಡೆದುಕೊಳ್ಬೋದು. ಇನ್ನು ಹುದ್ದೆಗಳು ಎಷ್ಟಿದ್ದಾವೆ ಅಂತ ಕೇಳಿದರೆ 20 ಹುದ್ದೆಗಳನ್ನು ಕಾಲ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥ ಹುದ್ದೆ ಯಾವುದು ಅಂತ ಹೇಳಿದರೆ ಮುಖ್ಯ ಶಿಕ್ಷಕಿಯರು. ಸೊ ಹೆಡ್ ಮಾಸ್ಟರ್ ಅಂತ ಏನು ಕರಿತೀವಿ ನಾವು, ಆ ಹೆಡ್ ಮಾಸ್ಟರ್ ಇಕ್ವಲೆಂಟ್ ಆಗಿರ್ತಕ್ಕಂಥ ಹುದ್ದೆ ಇದಾಗಿರುತ್ತೆ. ಈ ಹುದ್ದೆಗೂ ಕೂಡ ನಿಮಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಓದಲು, ಬರೆಯಲು ಮತ್ತು ಮಾತನಾಡಲು ಬರಬೇಕು. ಈ 3 ಲ್ಯಾಂಗ್ವೇಜು ರಿಕ್ವೈರ್ ಆಗಿರತಕ್ಕಂತಹ ಲ್ಯಾಂಗ್ವೇಜ್ಗಳಾಗಿದ್ದಾವೆ. ನಿಮಗೆ ಇದರಲ್ಲಿ ಓದಲಿಕ್ಕೂ ಬರಬೇಕು, ಬರೀಲಿಕ್ಕೂ ಬರಬೇಕು, ಆಮೇಲೆ ಮಾತನಾಡಲಿಕ್ಕೂ ಕೂಡ ಬರಬೇಕು. ಅದ್ರ ಜೊತೆಗೆ ನಿಮ್ಮ ವಯಸ್ಸು ಅಂದರೆ ವಯೋಮಿತಿ ಎಷ್ಟಿರಬೇಕು ಅಂತ ಹೇಳಿದರೆ 30ರಿಂದ 40 ವರ್ಷದ ಒಳಗಿನ ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಸರ್, ನಾನು 30ರಿಂದ 40 ವರ್ಷದ ಒಳಗಿನ ಮಹಿಳಾ ಅಭ್ಯರ್ಥಿಯಾಗಿದ್ದೀನಿ, ನನಗೆ ಮುಖ್ಯ ಶಿಕ್ಷಕರು ಆಗಬೇಕು ಅನ್ನುವಂತಹ ಆಸೆ ಇದೆ ಅಂತ ಹೇಳಿದರೆ ನಿಮ್ಮ ಕ್ವಾಲಿಫಿಕೇಷನ್ ಕೂಡ ಅದರ ಲೆವೆಲ್ಗೆ ಇರಬೇಕು. ಹಾಗಿದ್ರೆ ಕ್ವಾಲಿಫಿಕೇಷನ್ ಏನೇನು ಕೇಳಿದ್ದಾರೆ? ಸ್ನಾತಕ ಪದವಿ ಪ್ಲಸ್ D.Ed ಅಥವಾ B.Ed ಕಂಪ್ಲೀಟ್ ಮಾಡಿರಬೇಕು. ಅಂದರೆ ನೀವು ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಿಕೊಂಡು D.Ed ಆದರೂ ಮುಗಿಸ್ಕೊಂಡಿರ್ಬೇಕು ಅಥವಾ B.Ed ಆದರೂ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಸೊ ಅಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತ ಹೇಳಿದರೆ 30,000ದಿಂದ 60,000ದವರೆಗೂ ಕೂಡ ವೇತನ ಶ್ರೇಣಿ ಇರುತ್ತೆ. ಯಾವ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಇಷ್ಟೊಂದು ವೇತನ ಶ್ರೇಣಿ ಸಿಗಲ್ಲ. ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತಲೇ ನಿಮ್ಗೆ ಹೇಳ್ಬೋದು. ಸೊ 30,000 ಸ್ಟಾರ್ಟಿಂಗೇ ಇರುತ್ತೆ. ನಿಮಗೆ ನಿಮ್ಮ ಎಕ್ಸ್ಪೀರಿಯೆನ್ಸು, ನಿಮ್ಮ ಇಂಟರ್ವ್ಯೂ ಯಾವ ರೀತಿ ನಡೆಯುತ್ತೆ ಅದರ ಬೇಸ್ ಮೇಲೆ 60,000ದವರೆಗೂ ಕೂಡ ವೇತನವನ್ನು ನೀವೇನು ಮಾಡ್ಕೋಬಹುದು, ಪಡೆದುಕೊಳ್ಳಬಹುದು. ಸೊ ಇಂತಹ ಮುಖ್ಯ ಶಿಕ್ಷಕಿಯರ ಹುದ್ದೆಗಳನ್ನು ಎಷ್ಟು ಹುದ್ದೆಗಳು ಕಾಲ್ಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಒಟ್ಟು 100 ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಬೆಸ್ಟ್ ಅಪಾರ್ಚುನಿಟಿ ಇದು. 100 ಹುದ್ದೆಗಳು ಇಲ್ಲಿ ಫಿಲಪ್ ಆಗ್ತಾ ಇದ್ದಾವೆ. ಸೊ ಇದು ಮುಖ್ಯ ಶಿಕ್ಷಕಿಯರ ಹುದ್ದೆ ಆದರೆ ಇನ್ನು ಸಹ ಶಿಕ್ಷಕಿಯರ ಹುದ್ದೆಯೂ ಕೂಡ ಫಿಲಪ್ ಆಗ್ತಾ ಇದ್ದಾವೆ. ಸೊ ಈ ಸಹ ಶಿಕ್ಷಕರ ಹುದ್ದೆಗೆ ನೀವು ಆಯ್ಕೆ ಆಗಬೇಕು ಅಂತ ಹೇಳಿದರೆ ಯು ಶುಡ್ ಹ್ಯಾವ್ ಟು ನೋ ಕನ್ನಡ, ಇಂಗ್ಲೀಷ್, ಹಿಂದಿ ಲ್ಯಾಂಗ್ವೇಜಸ್. ಬರೆಯೋಕ್ಕೂ ಬರಬೇಕು, ಓದೋಕ್ಕೂ ಬರಬೇಕು, ಆಮೇಲೆ ಮಾತನಾಡಲಿಕ್ಕೂ ಕೂಡ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಕನ್ನಡ, ಇಂಗ್ಲೀಷ್, ಹಿಂದಿ ಈ 3 ಲ್ಯಾಂಗ್ವೇಜು ಬರೀಲಿಕ್ಕೆ, ಓದಲಿಕ್ಕೆ, ಮಾತನಾಡಲಿಕ್ಕೆ. ಇದರ ಜೊತೆಗೆ ವಯೋಮಿತಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದರೆ 25 ವರ್ಷದಿಂದ 40 ವರ್ಷದವರೆಗಿನ ವಯೋಮಿತಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದು. ವಾಟ್ ಅಬೌಟ್ ದ ಕ್ವಾಲಿಫಿಕೇಷನ್ ಅಂತ ಕೇಳಿದರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು? D.Ed ಕಂಪ್ಲೀಟ್ ಆಗಿರಬೇಕು. ಸೊ D.Ed ಕಂಪ್ಲೀಟ್ ಆಗಿರ್ತಕ್ಕಂತಹ ತುಂಬ ಶಿಕ್ಷಕಿಯರು ಇದ್ದಾರೆ. ಯಾಕಂದರೆ ತುಂಬ ವರ್ಷಗಳಿಂದ ಕಾಲ್ಫಾರ್ಮೇ ಆಗಿಲ್ಲ. ಆಮೇಲೆ ನೀವು ಪ್ರೈವೇಟಲ್ಲಿ ಹೋದರೆ ಇಷ್ಟೊಂದು ವೇತನ ಶ್ರೇಣಿಯೂ ಕೂಡ ನಿಮಗೆ ಅಲ್ಲಿ ಕೊಡಲ್ಲ ಅವರು. ಹಾಗಾಗಿ D.Ed ಮಾಡಿರ್ತಕ್ಕಂತಹ ಏನು ಶಿಕ್ಷಕಿಯರಿದ್ದೀರಿ ಅಂಥವರಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ವೇತನ ಶ್ರೇಣಿಯನ್ನು ನೋಡುವುದಾದರೆ 25,000 to 50,000, 25,000ದಿಂದ 50,000ದವರೆಗೂ ಕೂಡ ನಿಮಗೆ ವೇತನ ಶ್ರೇಣಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಹುದ್ದೆಗಳನ್ನು ಎಷ್ಟು ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ ಅಂತ ನೋಡೋದಾದರೆ ಸಹ ಶಿಕ್ಷಕರು, ಅಸಿಸ್ಟೆಂಟ್ ಟೀಚರ್ಸ್ ಹುದ್ದೆಗಳನ್ನು 200 ಹುದ್ದೆಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಫಿಲಪ್ ಮಾಡ್ಕೊಳ್ತಾ ಇದ್ದಾರೆ. ಸೊ 200 ಹುದ್ದೆಗಳಿರ್ತವೆ, ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಕೊನೆಯದಾಗಿ ಮಹಿಳಾ ಅಟೆಂಡರ್ ಅನ್ನುವಂತಹ ಅಂದರೆ ಇಟ್ಸ್ ಈಕ್ವಲೆಂಟ್ ಟು ಪ್ಯೂನ್ ಪೋಸ್ಟ್. ಸೊ ಮಹಿಳಾ ಅಟೆಂಡರ್ ಹುದ್ದೆ ಇರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ವಯೋಮಿತಿ 25ರಿಂದ 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತ ಹೇಳಿದರೆ 7th ಕ್ಲಾಸ್ ಪಾಸ್ ಆಗಿರಬೇಕು. ಅಂದರೆ 7ನೇ ತರಗತಿಯಲ್ಲಿ ತಾವು ಪಾಸ್ ಆಗಿದ್ದರೆ ಅಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಲ್ಲಿಸಬಹುದು.
ವೇತನ ಶ್ರೇಣಿ ಎಷ್ಟಿರುತ್ತೆ? 15,000ವರೆಗೂ ಕೂಡ ವೇತನ ಶ್ರೇಣಿ ಇರುತ್ತೆ. ಅಂತಹ ಮಹಿಳಾ ಅಟೆಂಡರ್ ಹುದ್ದೆಗಳು ಎಷ್ಟು ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ ಅಂತ ಕೇಳಿದರೆ 50 ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ BU ಲೆವೆಲ್ಲಿಂದ ಹಿಡಿದು ಪ್ಯೂನ್ ಪೋಸ್ಟಿನವರೆಗೂ ಕೂಡ ಏನು ಹುದ್ದೆಗಳು ಬರ್ತವೆ ಆ ಎಲ್ಲ ಹುದ್ದೆಗಳನ್ನು ಕೂಡ ತುಂಬಿಕೊಳ್ತಾ ಇದ್ದಾರೆ. ಆಮೇಲೆ ವೇತನ ಶ್ರೇಣಿಯೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ವೇತನ ಶ್ರೇಣಿಯನ್ನು ಕೊಡ್ತಾ ಇದ್ದಾರೆ. ಸೊ ಯಾರು ಇದನ್ನು ತುಂಬಿಕೊಳ್ತಾ ಇದ್ದಾರೆ ಸರ್ ಅಂತ ಕೇಳಿದರೆ, ಜ್ಞಾನ ಭಾರತಿ ಇನ್ಸ್ಟಿಟ್ಯೂಟ್ ಆಫ್ ಬೇಸಿಕ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ, ಈ ಸಂಸ್ಥೆಯವರು ಈ ಎಲ್ಲ ಪೋಸ್ಟ್ಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಸರ್ ನೀವು ಇಮೇಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ, ಭಾವಚಿತ್ರ ಮತ್ತು ನಮ್ಮ ಬಯೋಡೇಟಾಗಳನ್ನು ಇಮೇಲ್ ಮಾಡಿ ಅಂತ ಹೇಳಿದಾರಲ್ವ, ಯಾವ ಮೇಲ್ಗೆ ಅದನ್ನು ನಾವು ಇಮೇಲ್ ಮಾಡಬೇಕು ಅಂತ ಕೇಳಿದರೆ ಇಮೇಲ್ ಅಡ್ರೆಸ್ ಇದೆ ನೋಡಿ ಇಲ್ಲಿ. ಯಾವ ಅಡ್ರೆಸ್ ಅಂತ ಹೇಳಿದರೆ ಬೇಸಿಕ್ ಎಜುಕೇಷನ್ ಆಫ್ ಇಂಡಿಯಾ @gmail.com. ಈ ಮೇಲ್ಗೆ ನೀವು ನಿಮ್ಮ ಬಯೋಡೇಟಾ ಮತ್ತು ಭಾವಚಿತ್ರ, ನಿಮ್ಮ ಫೋಟೋ ಮತ್ತು ಬಯೋಡೇಟಾನ ನೀವು ಈ ಮೇಲ್ ಐಡಿಗೆ ಇಮೇಲ್ ಮಾಡುವ ಮುಖಾಂತರ ತಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಿ. ಯಾವ ಡೇಟು? 28 ಫೆಬ್ರವರಿ 2026 ಒಳಗಡೆ ಈ ಮೇಲ್ ಐಡಿಗೆ ನಿಮ್ಮ ಎಲ್ಲ ಏನು ಬಯೋಡೇಟಾ ಮತ್ತು ಫೋಟೋವನ್ನು ಸೆಂಡ್ ಮಾಡಿದಿರಿ ಅಂತ ಹೇಳಿದರೆ, ನೀವು ಸೆಲೆಕ್ಟ್ ಆದ್ರಿ ಅಂತ ಹೇಳಿದರೆ ಅಂದರೆ ನಿಮಗೆ ಇದು ಇರುತ್ತೆ, ಏನು ಇಂಟರ್ವ್ಯೂ ಇರುತ್ತೆ 1ನೇ ತಾರೀಕಿಂದ, ಮಾರ್ಚ್ 1ನೇ ತಾರೀಕಿಂದ 5ನೇ ತಾರೀಕಿನವರೆಗೂ ಕೂಡ ಇಂಟರ್ವ್ಯೂ ಡೇಟ್ ಇರುತ್ತೆ. ಆ ಇಂಟರ್ವ್ಯೂ ಡೇಟಲ್ಲಿ ನೀವು ಸೆಲೆಕ್ಟ್ ಆದ್ರಿ ಅಂತ ಹೇಳಿದರೆ ನಿಮಗೆ ಮುಂದೆ 20ನೇ ತಾರೀಕಿಂದ 30ನೇ ತಾರೀಕಿನವರೆಗೂ ಕೂಡ ತರಬೇತಿಯನ್ನು ಕೊಡ್ತಾರೆ. ಸೊ ತರಬೇತಿಯನ್ನು ಕೊಟ್ಟು ನಿಮ್ಮನ್ನ ಫೀಲ್ಡಿಗೆ ಬಿಡ್ತಾರೆ. ಫೀಲ್ಡಿಗೆ ಬಿಟ್ಟಾದಮೇಲೆ ನಿಮ್ಮ ಹುದ್ದೆಗೆ ಅನುಗುಣವಾಗಿ ನಿಮ್ಮ ಕಾರ್ಯವನ್ನು ಕೂಡ ತಿಳಿಸಿಕೊಟ್ಟಿರ್ತಾರೆ. ಆ ಕಾರ್ಯವನ್ನು ನೀವು ನಿರ್ವಹಿಸಬೇಕಾಗತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಅಪಾರ್ಚುನಿಟಿ ಹೂ ಆರ್ ಸರ್ಚಿಂಗ್ ಫಾರ್ ಟೀಚಿಂಗ್ ಜಾಬ್ಸ್. ಬರೀ ಟೀಚಿಂಗ್ ಜಾಬ್ಸ್ ಅಷ್ಟೇ ಅಲ್ಲ, ಇಲ್ಲಿ ಮಹಿಳಾ ಆಡಳಿತಾಧಿಕಾರಿಗಳಿಗೂ ಕೂಡ ಅವಕಾಶ ಇದೆ. ಯಾರೆಲ್ಲ MBAಯನ್ನು ಮುಗಿಸ್ಕೊಂಡು, ಅಂದರೆ ಮಾರ್ಕೆಟಿಂಗ್ ಮತ್ತು ಫೈನಾನ್ಸಲ್ಲಿ MBAಯನ್ನು ಮುಗಿಸ್ಕೊಂಡಿದ್ದೀರಿ ಅಂತಹ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ಇದಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಇದೇ ಥರ ಮತ್ತೊಂದು ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.